ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಟ್ರಾವೆಲಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ನಮ್ಮ ಬೆಂಗಳೂರಲ್ಲಿ ಕೆಂಗೇರಿ ಹತ್ರ ಇರೋ ಶ್ರೀ ಮುಕ್ತಿನಾಗ ದೇವಾಲಯ, ರಾಮೋಹಳ್ಳಿ ಹತ್ರ ಬರೋ ದೇವಾಲಯ. ಈ ದೇವಾಲಯದ ಸ್ಪೆಷಾಲಿಟಿ 16 ಅಡಿ ಉದ್ದ ಇರೋ ಮತ್ತು 36 ಟನ್ ಭಾರ ಇರೋ ಏಕಶಿಲಾಮೂರ್ತಿ ನಾಗಪ್ಪ. ಎಂಟ್ರೆನ್ಸಲ್ಲಿ ತುಂಬ ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ಇದೆ. ಇಲ್ಲಿ ಕಾಳಭೈರೇಶ್ವರ ಸನ್ನಿಧಿ ಕೂಡ ಇದೆ. ಬಸ್ಸಲ್ಲಿ ಬರೋರು ಡೈರೆಕ್ಟ್ ಮೆಜೆಸ್ಟಿಕ್ ಮತ್ತು ಕೆಂಗೇರಿ ಬಸ್ ಟರ್ಮಿನಲ್ಲಿಂದ 227Y ಬಸ್ ತೊಗೊಂಡ್ರೆ ಟೆಂಪಲ್ ಮುಂದೆ ತಂದು ನಿಲ್ಲಿಸ್ತಾರೆ. ಟೈಮಿಂಗ್ಸ್ ಬಸ್ ಆಗಿರುತ್ತೆ. ಸೊ ಫ್ರೀಕ್ವೆಂಟಾಗಿ ಬರಬೇಕು ಅನ್ನೋ ಹಾಗಿದ್ರೆ ರಾಮೋಹಳ್ಳಿ ಬಸ್ ಸ್ಟಾಪ್ ಇಳಿದು ಅಲ್ಲಿಂದ ಆಟೋಗೆ ಬಂದರೆ ಮಿನಿಮಮ್ ಚಾರ್ಜಸಲ್ಲಿ ತಂದು ನಿಲ್ಲಿಸ್ತಾರೆ. ಹಾಗೆ ಇನ್ನು ಗೋಪುರ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ ದೇವಸ್ಥಾನ. ಎಂಟ್ರೆನ್ಸ್ ಬರ್ತಿದ್ದ ಹಾಗೆ ಶ್ರೀ ಕಾರ್ಯಸಿದ್ಧಿ ಗಣಪತಿ ಟೆಂಪಲ್ ಇದೆ. ಇಲ್ಲಿವರೆಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇರುತ್ತೆ. ಸೊ ಮೇನ್ ಸ್ಟ್ಯಾಚ್ಯೂ ಹತ್ರ ಫೋಟೋಗ್ರಫಿ ಅಲೋ ಇಲ್ಲ. ನಾನು ಬಂದಾಗ ಸ್ಕಂದ ಸೃಷ್ಟಿ ಇದ್ದಿದ್ದರಿಂದ ಬೆಣ್ಣೆ ಅಲಂಕಾರ ಮಾಡಿದರು. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೀವು ಗಮನಿಸಿರ್ಬೋದು, ತುಂಬ ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದರು. ಹಾಗೆ ಈ ದೇವಸ್ಥಾನದ ಫೌಂಡರ್ ಬಂದು ಗೌರಿಯಮ್ಮ ಅಂತ. ತುಂಬ ಆಯುರ್ವೇದಿಕ್ ವಿಡಿಯೋಸ್ ಅಥವಾ ಚಾನಲ್ಸಲ್ಲಿ ನೋಡಿರಬಹುದು. ಅವ್ರು ಕಟ್ಸಿರೋ ದೇವಸ್ಥಾನ ಇದು. ಇಲ್ಲಿ ಸಾಯಿಬಾಬಾ ಮಂದಿರ, ಧ್ಯಾನ ಮಂದಿರ ಕೂಡ ಇದೆ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಈಚೆ ಬರ್ತಿದ್ದಾಗೆ ಶ್ರೀ ಪಟ್ಟದಮ್ಮ ದೇವಿ ದೇವಸ್ಥಾನ ಇದೆ. ಇಲ್ಲಿಂದ ಲೆಫ್ಟಿಗೆ ತೊಗೊಂಡ್ರೆ ಅಲ್ಲಿ ಶ್ರೀ ಆದಿನಾಗ ಸನ್ನಿಧಿ ಇದೆ. ಇದು ಮೂಲತಃ ಸನ್ನಿಧಿ ಅಂತ ಕರೆಯಲ್ಪಟ್ಟಿದೆ. ಇಲ್ಲಿ ನಾವು ನಮ್ಮ ಕಾಳಸರ್ಪ ದೋಷ ನಿವಾರಣೆ ಪೂಜೆಗಳು ಮಾಡಿಕೊಡ್ತಾರೆ. ಆಫೀಸಲ್ಲಿ ವಿಚಾರಿಸಬಹುದು. ಹಾಗೆ ಇಲ್ಲಿ ಹಾಲಿನ ಅಭಿಷೇಕ ಫೇಮಸ್. ನಮ್ಮ ಕೈಲೇ ಹಾಲಿನ ಅಭಿಷೇಕ ಮಾಡಿಸ್ತಾರೆ. ಹಾಗೆ ಈ ದೇವಸ್ಥಾನದ ಹತ್ರ ನಾವು ತುಂಬ ನಾಗರಕಲ್ಲುಗಳು ಕೂಡ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟರೆ ಇದೇ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಅಂತ ಅನಿಸುತ್ತೆ. ಸೊ ಮಸ್ಟ್ ಆ್ಯಂಡ್ ವಿಸಿಟ್. ತುಂಬ ಸೈಲೆಂಟ್ ಅನಿಸುತ್ತೆ ವೈಬ್ ದೇವಸ್ಥಾನದ್ದು. ಇಲ್ಲಿ ಬಂದವರು ತುಂಬ ಜನಕ್ಕೆ ಶ್ರೀನಿವಾಸ ಸಾಲಿಗ್ರಾಮ ಟೆಂಪಲ್ ಗೊತ್ತಿಲ್ಲ. ಮುಕ್ತಿನಾಗ ದೇವಾಲಯದಿಂದ 2 ಕಿಲೋಮೀಟರ್ಸ್ ಆಗುತ್ತೆ. ಸಾಲಿಗ್ರಾಮ ಅಂತಲೇ ಊರ ಹೆಸರು. ಸೊ ಅಲ್ಲಿಗೆ ಬಂದರೆ ಸೇಮ್ ನಾವು ತಿರುಪತಿಯಲ್ಲಿ ಯಾವ ಥರ ಬಾಲಾಜಿ ದರ್ಶನ ಆಗುತ್ತೆ ಅಥವಾ ತಿರುಪತಿ ದೇವಾಲಯ ಸ್ಟ್ರಕ್ಚರ್ ಹೇಗಿದೆ ಹಾಗೆ ಈ ದೇವಸ್ಥಾನದ ಸ್ಟ್ರಕ್ಚರ್ ಕೂಡ ಇದೆ. ತಿರುಪತಿಗೆ ಹೋದಾಗ ನಾವೆಲ್ಲರೂ ಅಷ್ಟು ಹತ್ರದಿಂದ ಅಥವಾ ತುಂಬ ಟೈಮಲ್ಲಿ ಬಾಲಾಜಿ ದರ್ಶನ ಆಗಲ್ಲ. ಬಟ್ ಇಲ್ಲಿ ನೀವು ಬಂದರೆ ತುಂಬ ಹತ್ರದಿಂದ ದರ್ಶನ ಆಗುತ್ತೆ, ಅದು ದೀಪದ ಬೆಳಕಿಗೆ. ಈ ದೇವಸ್ಥಾನದ ವೈಶಿಷ್ಟ್ಯತೆ ಏನು ಅಂದರೆ 1008 ಸಾಲಿಗ್ರಾಮಗಳ ಮೇಲೆ ಏಕಶಿಲಾಮೂರ್ತಿಯಾಗಿ ಶ್ರೀನಿವಾಸ ಸ್ಟ್ಯಾಚ್ಯೂ ಇದೆ. ಸೇಮ್ ತಿರುಪತಿಯಲ್ಲಿ ಹೇಗೆ ಮಾಡಿದಾರೋ ಹಾಗೆ ಬಾಲಾಜಿ ಸ್ಟ್ಯಾಚ್ಯೂ ಇದೆ ಇಲ್ಲಿ. ಇದು ಎಂಟ್ರೆನ್ಸ್ ಆಗಿರುತ್ತೆ. ಇಷ್ಟೇ ಶೂಟ್ ಮಾಡೋಕ್ಕಾಗೋದು. ಇಲ್ಲಿಂದ ಒಳಗಡೆ ಫೋನ್ನ ಲಾಕರ್ಗೆ ತೊಗೊತಾರೆ. ಸೊ ವಿಡಿಯೋಗ್ರಫಿ ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸೊ ಮಸ್ಟ್ ವಿಸಿಟ್. ಒಂದೊಳ್ಳೆ ಡೇ ಔಟ್ ಆಗುತ್ತೆ. ಸೊ ಇದಾಗಿತ್ತು ನನ್ನ ಟ್ರಾವೆಲಿಂಗ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.